ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಇನ್ನೇನು ಕೆಲವು ದಿನಗಳು ಮೈಸೂರಲ್ಲಿ ದಸರಾ ಪ್ರಾರಂಭವಾಗುತ್ತೆ. ಹಾಗಾಗಿ ಮೈಸೂರಿಗೆ ಗಜಪಡೆಯ ಆಗಮನವಾಗಿದೆ. ದಸರಾ ಆನೆಗಳು ಗಜಪಡೆಗೆ ವಾಕಿಂಗ್ ಪ್ರಾಕ್ಟೀಸ್ ಅನ್ನ ಶುರು ಮಾಡಿದ್ದಾರೆ. ಆಲ್ಮೋಸ್ಟ್ 15 ಡೇಸ್ ಮೇಲಾಯ್ತು. ನಾವು ಕೂಡ ಹೋಗ್ಬೇಕಂತ ಹೋಗಕ್ಕೆ ಆಗ್ತಾನೆ ಇರ್ಲಿಲ್ಲ. ಸಮೂಗಂತೂ ತುಂಬಾನೇ ಇಷ್ಟ. ಹೋಗೋಣ ಅಮ್ಮ ಅಂತ ಸ್ಕೂಲಿಂದ ಬಂದ್ಮೇಲೆ ಈವ್ನಿಂಗ್ ಹೇಳ್ತಿದ್ದ. ಸ್ಕೂಲಿಂದ ಬರೋಷ್ಟೊತ್ತಿಗೆ 4:15 ಆಗ್ಬಿಡುತ್ತೆ. 5 o'clock ಎಲ್ಲ ಶುರು ಆಗ್ಬಿಡುತ್ತೆ. ಈವ್ನಿಂಗ್ ನೋಡ್ತೀರಾ ಅಂದ್ರೆ 5 o'clock ಎಕ್ಸಾಕ್ಟ್ 5 o'clock ಹೊರಡುತ್ತೆ. ಮಾರ್ನಿಂಗ್ ನೋಡ್ತೀರಾ ಅಂದ್ರೆ ಪ್ಯಾಲೇಸ್ ಇಂದ ಎಕ್ಸಾಕ್ಟ್ 7:30 ಹೊರಗಡೆ ಬರುತ್ತೆ. ನಾವು ಈವ್ನಿಂಗ್ ಹೊರಟು ನೋಡೋಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತೆ, ಹೊರಟ್ಬಿಟ್ಟಿರುತ್ತೆ ಅಂತ ಹೇಳಿ ಸಂಡೇ ಮಾರ್ನಿಂಗ್ ಹೋಗೋಣ ಅಂತ ಹೇಳಿ ಡಿಸೈಡ್ ಆಗಿದ್ವಿ. ಬೆಳಗ್ಗೆ ಬೇಗ ಎದ್ದು ನಾವು 7 o'clock ಮನೆ ಬಿಟ್ವಿ. ಎಕ್ಸಾಕ್ಟ್ 7:30 ಹೋಗಿ ನಿಂತ್ಕೊಂಡ್ವಿ. ಹೋಗ್ತಿದ್ದಂಗೆನೆ ಸ್ಟಾರ್ಟ್ ಆಯ್ತು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಪ್ಯಾಲೇಸ್ ಇಂದ ಹೊರಗಡೆ ಬರುತ್ತೆ, ನೋಡ್ತಾ ಇದ್ದೀರಾ. ತುಂಬಾನೇ ಖುಷಿ ಆಗುತ್ತೆ ಅದನ್ನ ನೋಡೋದು. ನಮ್ಮ ಮೈಸೂರಿನ ಜನಕ್ಕೆ ಇದೊಂದು ಭಾಗ್ಯ ಅಂತಾನೆ ಹೇಳ್ಬೋದು. ದಸರಾದಲ್ಲಿ ಆನೆ ನೋಡೋದು ಒಂಥರ ಆದ್ರೆ ಈ ವಾಕಿಂಗ್ ಪ್ರಾಕ್ಟೀಸ್ ಅಲ್ಲಿ ಆನೆಗಳನ್ನ ನೋಡೋದು ಇನ್ನೂ ತುಂಬಾನೇ ಖುಷಿ ಆಗುತ್ತೆ. ತೀರಾ ಹತ್ರದಿಂದ ನಾವು ಆನೆಗಳನ್ನ ನೋಡ್ತೀವಿ. ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ ಗಾಂಭೀರ್ಯವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಅದಕ್ಕೆ ಹೇಳೋದಲ್ವಾ ಗಜಗಾಂಭೀರ್ಯ ಅಂತ. ಆನೆಗಳು ಎಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತವೆ ಅಲ್ಲೆಲ್ಲ ಜನಗಳು ಕಾಯ್ತಾ ವೆಯ್ಟ್ ಮಾಡ್ತಾ ನಿಂತಿರ್ತಾರೆ. ಪ್ಯಾಲೇಸ್ ಮುಂದೆ ಅಂತೂ ತುಂಬಾನೇ ಜನ. ಹೋಗೋಷ್ಟೊತ್ತಿಗೆ ಎಲ್ಲಿ ನಿಂತ್ಕೊಳ್ಳೋದು ಅಂತಾನು ಗೊತ್ತಾಗ್ತಾ ಇಲ್ಲ. ವಿಡಿಯೋ ಮಾಡಕ್ ಜಾಗ ಕೂಡ ಇರ್ಲಿಲ್ಲ. ಹಾಗೂ ಕೂಡ ನಾವು ಕೂಡ ಜಾಗ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡ್ವಿ. ಹಾಗೆ ಆನೆಯನ್ನ ನೋಡಿದ್ವಿ. ಸಮೂಗಂತೂ ತುಂಬಾನೇ ಖುಷಿ. ಹಾಗೆ ಅವ್ನಿಗೆ ಒಂದ್ಸತಿ ಇಲ್ಲಿ ಮಾತ್ರ ನೋಡಿದ್ರೆ ಖುಷಿ ಆಗಲ್ಲ, ಮತ್ತೆ ಅದ್ ಎಲ್ಲೆಲ್ಲಿ ಹೋಗ್ತಾ ಇರತ್ತೆ ಅಲ್ಲಿ ಎಲ್ಲ ಹೋಗ್ತಾ ಇರ್ಬೇಕು ನಾವು ನೋಡೋದಿಕ್ಕೆ. ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅದು ಮೂವ್ ಆಗೋವರೆಗೂ ವೆಯ್ಟ್ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ಕಾರಲ್ಲಿ ಹೊರಡ್ತೀವಿ. KRS ಸರ್ಕಲ್ ಗೆ ಹೋಗಿ ವೆಯ್ಟ್ ಮಾಡ್ತಾ ಇರ್ತೀವಿ. ಅಷ್ಟೊತ್ತವರೆಗೆ ಸಯಾಜಿರಾವ್ ರೋಡಲ್ಲಿ ನಡ್ಕೊಂಡು ಬರ್ತಾ ತುಂಬಾ ಜನ ಹೂಗಳನ್ನ ಕೊಡ್ತಾರೆ. ಅಲಂಕಾರ ಮಾಡ್ಕೊಂಡು ಬರುತ್ತೆ. ಅಲಂಕಾರ ಆಗಿರೋ ಆನೆಗಳನ್ನ ನೋಡಕ್ಕಂತೂ ಇನ್ನೂ ತುಂಬಾನೇ ಖುಷಿ ಆಗುತ್ತೆ. ನಾವು KRS ಸರ್ಕಲ್ ಇಂದ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ. ಮತ್ತೆ ಅಲ್ಲೂ ಕೂಡ ಬರುತ್ತೆ. ಅಲ್ಲಿ ಕೂಡ ನೋಡ್ಕೊಂಡು ಮತ್ತೆ ಯಾವಾಗ ಅಷ್ಟಕ್ಕೆ ಮುಗಿಸ್ಕೊಂಡು ಬಂದ್ಬಿಡ್ತಾ ಇದ್ವಿ. ಎರಡೇ ಕಡೆ ನೋಡ್ತಾ ಇದ್ದಿದ್ದು. ಈ ಸಲ ಅಮ್ಮ ಇನ್ನೂ ನೋಡೋಣ ಬನ್ನಿ ಮಂಟಪವರೆಗೂ ಹೋಗೋಣ ಅಂತ ಹೇಳ್ತಿದ್ದ. ಹಾಗೆ ನೋಡಿದಿರ ಅಲ್ಲಿ ಜನ ಎಷ್ಟು ಜನ ಬಂದಿದ್ರು ಅಂದ್ರೆ ಆನೆ ಹೋಗ್ತಿದ್ರೆ ಅದರಿಂದ ಸುಮ್ಮನೆ ಹೋಗ್ತಾ ಇರ್ತಾರೆ ಜನ. ಅಷ್ಟು ಪುಟ್ಪುಟಾಣಿ ಮಕ್ಕಳಿಂದ ವಯಸ್ಸಾದವ್ರು ಕೂಡ ಬರ್ತಾರೆ, ಬಂದು ನೋಡ್ತಾರೆ. KRS ಸರ್ಕಲ್ ಇಂದ ಮುಂದೆ ಬರ್ತಾ ಇರೋದು ಆನೆಗಳು ನೋಡ್ತಾ ಇದ್ದೀರಾ. ಅಲಂಕಾರ ಆಗಿ ಬರ್ತಾ ಇರೋದು ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಆನೆಗಳು ಮುಂದೆ ಬರ್ತಾ ಇರೋದು ಜೀಪು, ಅದು ಮ್ಯಾಗ್ನೆಟಿಕ್ ಇರುತ್ತೆ. ಹಾಗಾಗಿ ಮೊಳೆಗಳು ಏನಾದ್ರು ಕಾಯಿನ್ಸ್ ಅದು ಇದು ಶಾರ್ಪ್ ಏನಾದ್ರು ಇದ್ರೆ ಅದನ್ನೆಲ್ಲ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಆನೆಗಳಿಗೆ ಯಾವುದೇ ತರ ಹಾರ್ಮ್ ಆಗಲ್ಲ. ತುಂಬಾ ಕಡೆ ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಾ. ಹಾಗೇನೆ ಈಗ ಬರ್ತಾ ಜನ ಜಾಸ್ತಿ ಆಗ್ತಾನೆ ಇದ್ದಾರೆ. ತುಂಬಾ ಜನ ಹೋಗೋ ದಾರಿಲಿ ಎಲ್ಲ ಕಡೆ ಹೋಗಿದ್ದಿಂದ ಬರೋದ್ರವರೆಗೂ ಜನ ವೆಯ್ಟ್ ಮಾಡ್ಕೊಂಡು ನೋಡ್ತಾನೆ ಇರ್ತಾರೆ. ನಾವು ಇಲ್ಲಿ ನೋಡ್ಕೊಂಡು ಆನೆ ಹಿಂದೆನೆ ಹೊರಟ್ವಿ. ಪಂಚಮುಖಿ ಗಣಪತಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಟೀ ಬ್ರೇಕ್ ಅನ್ನ ಕೊಡ್ತಾರೆ. ಆನೆಗಳಿಗೆ ಹಣ್ಣನ್ನ ಕೊಡ್ತಾರೆ. ಹಾಗೆ ಮಾವುತರಿಗೆ ಟೀ, ಜೊತೆಗೆ ಹೋದ ಎಲ್ಲ ಮಾವುತರಿಗೂ ಟೀ ಅನ್ನ ಕೊಡ್ತಾರೆ. ಟೀ ಬ್ರೇಕ್ ಇರುತ್ತೆ. ಅದ್ರಲ್ಲೂ ಕೂಡ ಎಷ್ಟು ಶಿಸ್ತಾಗಿ ಎಷ್ಟು ಚೆನ್ನಾಗಿ ನಿಂತಿರ್ತವೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹಾಗೆ ನೋಡ್ಬೋದು ನೀವು. ಹಾಗೇನೆ ಅಲ್ಲಿಂದ ನಾವು ಬನ್ನಿ ಮಂಟಪಕ್ಕೆ ಹೊರಡುತ್ತೆ ಅಂತ ಅನ್ಕೊಂಡ್ವಿ. ಅಲ್ಲೂ ಕೂಡ ಹೋಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ಈಗ ಸ್ವಲ್ಪ ದಿನ ಅಲ್ವಾ ಸ್ಟಾರ್ಟ್ ಆಗಿರೋದು. ಹಾಗಾಗಿ ಜಾಸ್ತಿ ವಾಕಿಂಗ್ ಅನ್ನ ಮಾಡಿಸ್ತಿಲ್ಲ. ಅಲ್ಲಿಂದ ಯೂಟರ್ನ್ ತಗೊಂಡು ರಿಟರ್ನ್ ಬರುತ್ತೆ. ನೋಡ್ತಾ ಇದ್ದೀರಾ ಆನೆ ಪಕ್ಕದಲ್ಲೇ ಆನೆ ಜೊತೆಗೆ ಹೋಗಿ ಅಲ್ಲಿ ಟೀ ಬ್ರೇಕ್ ಅಲ್ಲೂ ಕೂಡ ವಿಡಿಯೋನ ಮಾಡ್ಕೊಂಡಿದ್ವಿ. ತೀರಾ ಹತ್ರ ಹೋಗಕ್ಕಾಗಿಲ್ಲ, ತುಂಬಾ ಜನ. ಟೀ ಬ್ರೇಕ್ ಅಲ್ಲಿ ಅಷ್ಟು ಜನ ಸುತ್ತಮುತ್ತ ಆನೆ ಸುತ್ತ ನಿಂತಿದ್ದಾರೆ. ಆದ್ರೂ ಕೂಡ ಒಂದು ಚೂರು ಅಳ್ಳಾಡ್ಲಿಲ್ಲ ಆನೆಗಳು. ಅಷ್ಟು ಚೆನ್ನಾಗಿ ನಿಂತಿದ್ವು. ಅದನ್ನು ಕೂಡ ನೋಡ್ತೀರಾ. ತುಂಬಾನೇ ಖುಷಿ ಆಗುತ್ತೆ ಆನೆ ನೋಡ್ತಾ ಇದ್ರೆ. ನಾವು 5-6 ಕಡೆ ನೋಡ್ಕೊಂಡು ಇದೆ ಫಸ್ಟ್. ಯಾವಾಗ್ಲೂ ಒಂದ್ ಕಡೆ 2 ಕಡೆ ನೋಡ್ಕೊಂಡು ಬಂದ್ಬಿಡ್ತಿದ್ವಿ. ಸಲಿ ಆನೆ ಹೊರಟಾಗಿಂದ ಪ್ಯಾಲೇಸ್ ತಲುಪೋವರೆಗೂ ಕೂಡ ನಾವು ಆನೆ ಹಿಂದೆನೆ ಬೇರೆ ಬೇರೆ ರೂಟಲ್ಲಿ ಹೋಗೋದು, ಮತ್ತೆ ವೆಯ್ಟ್ ಮಾಡ್ಕೊಂಡು ವಿಡಿಯೋ ಮಾಡೋದು, ನೋಡೋದು. ಸಮೂಗಂತೂ ಫುಲ್ ಖುಷಿ. ಅದ್ರ ಕಣ್ಣು ನೋಡಮ್ಮ, ಅದ್ರ ಬಾಲ ನೋಡಮ್ಮ, ಸೊಂಡ್ಲು ನೋಡಮ್ಮ ಎಷ್ಟು ದೊಡ್ಡದಾಗಿದೆ ಅಂತೆಲ್ಲ ಹೇಳ್ಕೊಂಡು ಅದ್ರದ್ದು ಏರ್ಸ್ ನೋಡು ಅಂತೆಲ್ಲ ಹೇಳ್ತಿದ್ದ. ಅವನಿಗಂತೂ ತುಂಬ ಖುಷಿ. ಅವನಿಗೆ ತೋರಿಸೋದು ನಮಗೂ ಖುಷಿ. ಅವನ ಜೊತೆ ಕೂಡ ನಾವು ನೋಡ್ತಿದ್ವಿ. ಇಲ್ಲಿ ಟೀ ಹೋಟೆಲ್ವರೆಗೂ ಅವನು ಕೂಡ ಬಂದು ನೋಡಿದ್ದಾನೆ. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ನಿಂತಿದ್ದಾವೆ ಆನೆ. ತುಂಬಾನೇ ಚೆನ್ನಾಗಿರುತ್ತೆ ಅದು ನೋಡೋದು. ಅದು ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಮತ್ತೆ ರಿಟರ್ನ್ ಹೋಗ್ತಿದೆ, ಯೂ ಟರ್ನ್ ಮಾಡ್ಕೊಂಡು ಹೋಗ್ತಿದೆ. ನಾವು ಆಕ್ಚುಲಿ ಬನ್ನಿ ಮಂಟಪಕ್ಕೆ ಹೋಗುತ್ತೆ ಅಂತ ಅಲ್ಲಿ ಮುಂದೆ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ಆಕ್ಚುಲಿ ಅಲ್ಲೇನೆ ಯೂ ಟರ್ನ್ ತಗೊಂಡು ಹೋಯ್ತು. ಮತ್ತೆ ಸಯಾಜಿರಾವ್ ರೋಡ್ ಕಡೆಯಿಂದ KRS ಸರ್ಕಲ್ ಸುತ್ಕೊಂಡು ಬರುತ್ತೆ. KRS ಸರ್ಕಲ್ ಇಂದ ಬರೋದನ್ನು ಕೂಡ ವಿಡಿಯೋ ಮಾಡಿದೀವಿ. ಅಲ್ಲಿ ಹಾಕಿರ್ತಾರಲ್ಲ ಆನೆಗೆಲ್ಲವೂ, ಅದನ್ನ ಬೇಕಿದ್ದವರು ಗಾಡಿಗಳಿಗೆ ಹಾಕೋಕೆ ಈಸ್ಕೋತಾರೆ. ಅದನ್ನು ಕೂಡ ಮಾವುತರು ಕೊಡ್ತಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ, ನೋಡೋದಕ್ಕೆ ಖುಷಿ ಆಗುತ್ತೆ. ಹಾಗೇನೆ
ಪ್ಯಾಲೇಸನ್ನು ತಲುಪುತ್ತೆ. ಪ್ಯಾಲೇಸ್ ತಲುಪೋ ಅಷ್ಟೊತ್ತಿಗೆ 7:15 ಹೊರಟ್ರೆ 8:00 ಪ್ಯಾಲೇಸನ್ನು ತಲುಪುತ್ತೆ. ನೀವು ಕೂಡ ಹೋಗೋದಿದ್ರೆ ಅಷ್ಟು ಟೈಮಲ್ಲಿ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ಹೋಗಿ ಆನೆಗಳನ್ನು ನೋಡ್ಬೋದು. ಮೈಸೂರು ದಸರಾ ಗಜಪಡೆಯ ತಾಲೀಮು ಹೇಗೆಲ್ಲ ಇರುತ್ತೆ, ಎಲಿಫೆಂಟ್ ವಾಕಿಂಗ್ ಪ್ರಾಕ್ಟೀಸ್ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿದೀರಾ. ನಾವು ಇವತ್ತು ಅಂದ್ರೆ ಸಂಡೇ ನೋಡ್ಕೊಂಡು ಬಂದ್ವಿ, ಇವತ್ತೇ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿ ಇವತ್ತೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಆನೆಗಳನ್ನ ನೋಡಕ್ಕೆ ಹೋಗಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.